ನಮಸ್ಕಾರ ಬಂಧುಗಳೇ. ಕರ್ನಾಟಕ ಪಬ್ಲಿಕ್ ಶಾಲೆ KR ಪೇಟೆ ನೋಡಿ, ಕರ್ನಾಟಕ ಪಬ್ಲಿಕ್ ಶಾಲೆ KR ಪೇಟೆಯನ್ನು ಜನರು ಹುಡುಕಿಕೊಂಡು ಬರುವಂತಾಗಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಈ ಸಂಸ್ಥೆಯಲ್ಲಿ ಓದಿದಂತಹ ಹಿಂದಿನ ವಿದ್ಯಾರ್ಥಿಗಳು. ಇವತ್ತು ನೋಡಿ, ನಮ್ಮ ಹಿಂದಿನ ವಿದ್ಯಾರ್ಥಿನಿ ಕುಮಾರಿ ರುಚಿತಾ ಕೇಸಿ ಇದೇ ಸಂಸ್ಥೆಯಲ್ಲಿ 2016ರಲ್ಲಿ ದ್ವಿತೀಯ PUC ಮುಗಿಸಿ ಫ್ರೀಯಾಗಿ ತನ್ನದೇ ಆದಂತಹ ಒಂದು ಎಫರ್ಟಿಂದ, ನಮ್ಮೆಲ್ಲರ ಮಾರ್ಗದರ್ಶನದಿಂದ ಅವಳು ಈಗ ಇಂಜಿನಿಯರ್ ಆಗಿ ಮಾರ್ಪಟ್ಟಿದ್ದಾಳೆ. ನೋಡಿ, ಯಾವುದೇ ಖರ್ಚಿಲ್ಲ. ಈಗ ಅವಳ ಅನುಭವದಿಂದಾಗಿ ಅವಳ ಸಹೋದರಿಯನ್ನು ಸಹಿತ ಇದೇ ಸಂಸ್ಥೆಗೆ ಸೇರಿಸಲು ಮುಂದಾಗಿದ್ದಾಳೆ. ನಿಮ್ಮ ಅನುಭವ ಈ ಸಂಸ್ಥೆಯಲ್ಲಿ ಹೇಳಿ ರುಚಿತಾ. ಓದ್ತೀನಿ ಅನ್ನೋರು ಎಲ್ಲಿದ್ರು ಓದ್ತಾರೆ, ಗೌರ್ಮೆಂಟ್ ಆಗಲಿ ಪ್ರೈವೇಟಲ್ಲಿ ದುಡ್ಡು ಕಟ್ಟಬೇಕು. ಸೇಮ್ ಫೆಸಿಲಿಟಿ ಅಂದರೆ ಸ್ವಲ್ಪ ಎಫರ್ಟ್ ಜಾಸ್ತಿ, ನಾವೆಲ್ಲ ಎಫರ್ಟ್ ಜಾಸ್ತಿ ಆಗ್ತೀವಿ, ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಿ ಓದ್ತೀನಿ ಅನ್ನೋ ಮಕ್ಕಳು ಎಲ್ಲಿದ್ರು ಓದ್ತಾರೆ, ಅದು ಗೌರ್ಮೆಂಟೇ ಆಗಲಿ ಪ್ರೈವೇಟೇ ಆಗಲಿ. ಇದು ನಮಗೆ ಅಂತ ಬಿಟ್ಟಿದ್ದಾರೆ, ನಾವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಓದಿದ್ದಿಲ್ಲೇನೆ, ಹಂಗಾಗಿ ನನ್ನ ತಂಗಿನೂ ಇಲ್ಲೇ ಸೇರಿಸ್ಬೇಕು ಅಂತ ಸೇರ್ಕೊತೀನಿ. ವೆರಿ ಗುಡ್. ನೀವು ಏನು ಓದಿದ್ದು ಈಗ? ಇಂಜಿನಿಯರಿಂಗ್ ಯಾವ ಬ್ರಾಂಚಲ್ಲಿ? E&E, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನಲ್ಲಿ. ಓಕೆ ಓಕೆ ಓಕೆ, ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ನಮ್ಮ ಮಾರ್ಗದರ್ಶನ ಜೊತೆಗೆ ನಿಮ್ಮ ಮಾರ್ಗದರ್ಶನ ಸಹಿತ ಅತ್ಯಮೂಲ್ಯವಾಗಿರುತ್ತೆ. ನೀನು ಹೇಗೆ ಎಫರ್ಟ್ ಹಾಕಿದೆಯೋ ಅದೇ ರೀತಿ ನಿನ್ನ ತಂಗಿಗೆ ಮಾರ್ಗದರ್ಶನ ಇರಲಿ. ಅವಳ ಭವಿಷ್ಯವನ್ನು ರೂಪಿಸುವಲ್ಲಿ ನಾವು ನೀವು ಎಲ್ಲರೂ ಶ್ರಮ ವಹಿಸೋಣ. ಧನ್ಯವಾದಗಳು.